ಹಾಲು ತಮ್ಮಂದ್ರ ನಾವು ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಎಲ್ಲರೂ ಚೆನ್ನಾಗಿರ್ಲಿ ಅಂತ ಕೇಳ್ಕೊಂತ ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದು ಹನೀಶನು ಮತ್ತೆ ಅವರಪ್ಪ ಹಾಲು ತಗೊಂಡ್ ಬರ್ತೀನಿ ಅಂತ ಪಾಪನ್ ಕರ್ಕೊಂಡು ಹೋಗಿದ್ರು. ಇನ್ನು ನಾನು ಒಬ್ಳೇ ಇದ್ದಿದ್ದು. ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗಿತ್ತು ಎದ್ದೇಳೋದು ಕೂಡ. ತುಂಬಾ ತಲೆನೋವು ಬಂದ್ಬಿಟ್ಟಿತ್ತು. ಮತ್ತೆ ಹಂಗೆ ಸ್ವಲ್ಪ ಹೊತ್ತು ಆಚೆ ಓಡಾಡೋಣ, ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು ಅಂತ ಓಡಾಡ್ದೆ ಎದ್ಬಿಟ್ಟು. ಮತ್ತೆ ಸೂರ್ಯ ಅವಾಗ ತಾನೇ ಮೋಡದಿಂದ ಬರ್ತಾ ಇದ್ದಿದ್ದು, ಅದೊಂದು ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಹೊತ್ತು ಎಳೆ ಬಿಸಿಲಲ್ಲಿ ಇದ್ಬಿಟ್ಟು ಇನ್ನ ಒಂದ್ ಲೋಟ ಬಿಸಿನೀರಿಗೆ ಬೆಳಿಗ್ಗೆ ಎದ್ಬಿಟ್ಟು ನಾನು ಕ್ಯಾರೆಟು, ಬೀಟ್ರೂಟು ಮತ್ತೆ ಆಮ್ಲ ಇದನ್ನ ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನ ಐಸ್ ಕ್ಯೂಬ್ ಮಾಡ್ಕೊಂಡು ಅದನ್ನ ಡೈಲಿ ಒಂದು ಕ್ಯೂಬ್ ಹಾಕೊಂಡು ನಾನು ಬಿಸಿನೀರ್ ಜೊತೆ ಅದನ್ನ ಕುಡಿತೀನಿ. ಅದು ತುಂಬಾ ಒಳ್ಳೇದು ಹೆಲ್ತ್ಗೂ ಕೂಡ. ತಮ್ಮಂದ್ರ ಪಾಪ ಇಲ್ಲಿ ಸರಿ ಅಲ್ಲಿ ಇಟ್ಬಿಡು. ಅಡುಗೆ ಮನೆಯಲ್ಲಿ ಅಡುಗೆ ಮನೆ ರೆಡಿ. ಹನೀಶ್ ರೆಡಿ. ಅವನೇ ಬೀಗ ಹಾಕ್ತಾ ಇರೋದು. ಇವತ್ತು ಸಂಡೇ ಆಗಿರೋದ್ರಿಂದ ಟಿಫನ್ ಹೊರಗಡೆನೆ ಕೊಡಿಸ್ತೀನಿ, ಬನ್ನಿ ಹೋಗೋಣ ಅಂತ ಅಂದ್ರು. ಸರಿ ಅಂತ ಬೇಗ ರೆಡಿಯಾಗಿ ಹೊರಟ್ವಿ. ಎದ್ದಿದ್ದು ಕೂಡ ಲೇಟು. ಅದಕ್ಕೂ ಅಲ್ಲದೆ ಶನಿವಾರನೇ ನಂಗೆ ಫುಲ್ ತಲೆನೋವು ಬಂದ್ಬಿಟ್ಟಿತ್ತು. ಬೆಳಿಗ್ಗೆ ಇದ್ರು ಅದು ನೈಟು ತಲೆನೋವೇ ಬಿಟ್ಟಿರಲಿಲ್ಲ. ಹಂಗಾಗಿ ಏನು ಬೇಡ ಇವತ್ತು ಹೊರಗಡೆನೆ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೊರಟ್ರು. ಅನಿ ಲೇಟ್ ಆಯ್ತಲ್ಲ, ಸಿಕ್ಕಿಲ್ಲ ಅಂದ್ರೆ ಏನು ಮಾಡ್ತೀಯ? ಲೇಟ್ ಆಯ್ತಲ್ಲ, ಸಿಗ್ಲಿಲ್ಲ ಅಂದರೆ ಟಿಫನು ಏನು ಮಾಡಲ್ವಾ? ಚಾರ್ಲಿ ಫಿಲಮ್ ಅಲ್ಲಿ ಅಜ್ಜಿ ತಾತ ಇಡ್ಲಿ ಮಾಡ್ತಾ ಇರ್ತಾರಲ್ಲ, ಅದು ಈ ಸರ್ಕಲ್ ಅಲ್ಲೇ ನೋಡು, ಇಲ್ಲೇ ಮಾಡಿದ್ದು. ಯಾವಾಗ ಎಷ್ಟು ಖಾಲಿ ಇತ್ತು ಅಂತ ಹೇಳ್ತಾ ಇದ್ರು. ಆಸೆ ಮಗಿಗೆ ಯಾವಾಗ ಅಂದ್ರೆ ಯಾವಾಗ ಓಪನ್ ಆಗೋದು? ಹಾಯ್ ಇರ್ಬೇಕಲ್ಲ ಅವ್ನು ಕೇಳ್ತಾ ಇರೋದು ಕಾರಿಂದು. ಅಪಶಕುನಾ ಏನಂತೆ? ನಾವು ಸೀಟ್ ಬೆಲ್ಟ್ ಹಾಕಿದ್ರೆ ಮಾತ್ರ ಎಲ್ಲಾದ್ರೂ ಎಮರ್ಜೆನ್ಸಿ ಅಕಸ್ಮಾತ್ ಗುದ್ಕೊಂಡ್ಬಿಟ್ರೆ ಅವಾಗ ಓಪನ್ ಆಗೋದು. ನೀನ್ ಸೀಟ್ ಬೆಲ್ಟ್ ಹಾಕಿಲ್ಲ ಅಂದ್ರೆ ಈಗ ನೀನಿಗೆ ತೋರ್ಸಕ್ಕೋಸ್ಕರ ನಾವು ಸೀಟ್ ಬೆಲ್ಟ್ ಹಾಕೊಂಡು ಹೋಗಿ ಗುದ್ದಿಯಕ್ಕಾಗುತ್ತಾ? ಕಾಣಲ್ಲ. ನೀರೈತಲ್ಲ ಇಲ್ಲಿ ಫಸ್ಟ್ ಮಾಡೋರು, ಇವಾಗ ತೆಗೆದ್ಬಿಟ್ಟವ್ರೆ. ಇದು ಹೊಸ ಮೈಸೂರು ರೋಡಾ? ಹಳ್ಳಿ ಮರದ ಕೆಳಗಡೆ ಮಾಡೋರಂತೆ, ಬಟ್ ಇವತ್ತು ಕ್ಲೋಸ್ ಆಗ್ಬಿಟ್ಟಿತ್ತು. ಸರಿ ಆಯ್ತು ಅಂದ್ಬಿಟ್ಟು ಚೆನ್ನಾಗಿರ್ತಿತ್ತು ಅಂತ ಕರ್ಕೊಂಡ್ ಬಂದ್ರು. ಕ್ಲೋಸ್ ಆಗಿತ್ತು, ಏನು ಮಾಡಕ್ಕಾಗಲ್ಲ ಅಂತ ಬೇರೆ ಕಡೆ ಹೊರಟ್ವಿ. ಅಷ್ಟೇನಾ? ಆ ಕಡೆಗೆ ಹೋದ್ರೆ ಅಲ್ಲಿ ಸಿಗುತ್ತೆ ಅಂತನಾ? ತೆಗಿತಾವ್ರಾ? ಮತ್ತೆ ಇಲ್ಲಿ ಶೂಟಿಂಗ್ ತೆಗಿತಾರೆ, ಜಾಸ್ತಿ ಬಾ ತೋರಿಸ್ತೀನಿ ಅಂತ ಕರ್ಕೊಂಡೋದ್ರು. ಅದೇ ಹತ್ರ ಬರ್ಬೇಕಾದ್ರೆ ಸರಿ ಅಂತ ಹೋದ್ರೆ ಅಲ್ಲಿ ನಿಜವಾಗ್ಲೂ ಶೂಟಿಂಗ್ ತೆಗಿತಾ ಇದ್ರು. ಅಲ್ಲಿ ಸೀರಿಯಲ್ ಅವ್ರು ಎಲ್ರು ಇದ್ರು. ಕಂಠಿ ಮತ್ತೆ ಶ್ರೀರಸ್ತು ಶುಭಮಸ್ತುಲಿ ಅವ್ರ ದೊಡ್ಡ ಮಗ, ಆಮೇಲೆ ಯಶು ಅಂತ ಗಿಲ್ಲಿ ಜೊತೆ ಇದ್ರಲ್ಲ ಅವರು, ತುಂಬಾ ಜನ ಇದ್ರು ಆರ್ಟಿಸ್ಟ್. ನನಗ್ ನೋಡಿ ಒಂಥರ ಶಾಕ್ ಆದಂಗ ಆಗ್ಬಿಡ್ತು. ಇವ್ರು ಮಾತಾಡ್ಸಂಗಿದ್ರೆ ನಿಲ್ಲಿಸ್ತೀನಿ, ನಡಿ ನಡಿ ಮಾತಾಡ್ಸು ಅಂತ ಅಂದ್ರೆ ನನ್ಗೆ ಒಂಥರ ಭಯ ಆದಂಗ ಅನ್ಸ್ಬಿಡ್ತು. ಮತ್ತೆ ನಾನು ಇಲ್ಲ ಮಾತಾಡ್ಸಲ್ಲ ನಾನು ಅಂತ ಅಂದ್ಬಿಟ್ಟು ಅಂದೆ. ಮತ್ತೆ ವಾಪಸ್ ಯೂ ಟರ್ನ್ ತಿರುಗಿಸ್ಕೊಂಡ್ರು. ಮಾತಾಡ್ಸಂಗಿದ್ರೆ ನಾನು ನಿಲ್ಲಿಸ್ತೀನಿ, ನಾನೇ ಮಾತಾಡ್ಸಿಸ್ತೀನಿ, ಹೇಳ್ತೀನಿ, ಹೋಗು ಹೋಗು ಅಂತ ಅಂದ್ರು. ಇಲ್ಲ ಇಲ್ಲ ನನಗ್ ಬೇಡ, ನಡೀರಿ ಹೋಗೋಣ ವಾಪಸ್, ಸಾಕು ನೋಡ್ದೆ ಅಲ್ವಾ ಅಂತ ಅಂದೆ. ಅವ್ರು ಏನ್ ಅನ್ಕೊಂಡ್ಬಿಡ್ತಾರೆ ನಿಂಗೆ? ನನ್ಗೊಂಥರ ಮುಜುಗರ. ನನ್ಗೆ ಹೊಸಬ್ರನ್ನ ಅಂದ್ರೆ ಅದ್ರಲ್ಲೂ ಈ ತರ ಸೆಲೆಬ್ರಿಟೀಸ್ ಅಲ್ವಾ, ಅವರೆಲ್ಲ ಏನ್ ಅನ್ಕೊಂತಾರೆ ನಾವು ಮಾತಾಡ್ಸಿದ್ರೆ ಸಡನ್ ಆಗಿ, ಆ ತರ ಫೀಲ್ ಒಂಥರ ಏನೋ. ಅವ್ರು ಇದ್ರಲ್ಲೆಲ್ಲ ಕೂತಿದ್ರು. ಆಮೇಲೆ ಏನ್ ಅನ್ಕೊಂಡ್ಬಿಡ್ತಾರೆ? ಏನು ಅನ್ಕೊಳಲ್ಲ. ನಿಂಗೆ ಯಾರಾದ್ರೂ ಬಂದು ಮಾತಾಡ್ಸಿದ್ರೆ ಹೆಂಗ್ ಖುಷಿ ಆಗುತ್ತೋ ಅವ್ರಿಗೂ ಹಂಗೆ ಖುಷಿ ಆಗುತ್ತೆ ಅಷ್ಟೇ, ಅವರು ಮನುಷ್ಯರೇ ಅಂತ ಅಂದ್ರು. ಮಗುಗೆ 8 ಮಂತ್ಸ್ದು ಫೋಟೋಶೂಟ್ ಮಾಡಬೇಕಿತ್ತು, ಅದೊಂದು ಬ್ಯಾಲೆನ್ಸ್ ಇದೆ, ಅದನ್ನು ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ.
ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಬ್ಯುಸಿ. ಅದರಲ್ಲೂ ಆಚೆ ಹೋಗಿ ಬಂದರೆ ಒಂಥರ ಸುಸ್ತಾದಂಗೆ ಅನಿಸುತ್ತೆ, ಏನೂ ಮಾಡೋದಕ್ಕೆ ಆಗಲ್ಲ. ಸರಿ ಹಿಂಗೋ ಇವತ್ತು ತರಕಾರಿ ತರ್ತೀವಲ್ವ, ವೀಕೆಂಡ್ ವೀಕ್ ಡೇಸ್ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಇವತ್ತು ತರಕಾರಿ ತರೋದ್ರಿಂದ ಪ್ಲ್ಯಾನ್ ಬಂತು. ಅದನ್ನೇ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ, ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ನನಗೆ ಏನು ಮಾಡೋದು ಅಂತ ಯೋಚನೆ ಬರುತ್ತೆ ಈ ಮಂತ್ಲಿ ಫೋಟೋಶೂಟ್ಗೆ. ಅಂದರೆ ನಾನು ಮನೆಯಲ್ಲೇ ಮಾಡಬೇಕು, ಬಟ್ ಈಸಿಯಾಗೂ ಇರಬೇಕು, ಎಲ್ಲ ಕೈಗೆ ಸಿಗಂಗಿರಬೇಕು. ತುಂಬ ಎಲ್ಲ ಹುಡ್ಕಾಡಿ ಅದೊಂದು ಇದೊಂದು ಒಂದು ಕಡೆ ತೊಗೊಂಡು ಬರೋದು ಆ ಥರ ಎಲ್ಲ ಇಷ್ಟ ಆಗಲ್ಲ. ಅಂದರೆ ಇಷ್ಟ ಆಗಲ್ಲ ಅಂತ ಏನಲ್ಲ, ಬಟ್ ಅದೆಲ್ಲ ಮಾಡೋದಕ್ಕೆ ರಿಸ್ಕ್ ಆಗುತ್ತೆ. ನಾನು ಒಬ್ಬಳೇ ಮಾಡಬೇಕಲ್ವಾ, ಹಂಗಾಗಿ ಸ್ವಲ್ಪ ಈಸಿಯಾಗಿ ನನ್ನ ಕೈಲಿ ಆಗೋ ಥರ ಮಾಡೋದನ್ನ ಆಸೆನೂ ಈಡೇರಬೇಕು, ಮಾಡಲೂಬಹುದು. ಮತ್ತು ಇನ್ನೊಬ್ರು ನೋಡಿದವರು ಇದು ತುಂಬಾ ಕಷ್ಟ, ಏನ್ ಮಾಡೋದು ನಮ್ಮ ಕೈಲಿ ಆಗಲ್ಲ ಅನ್ನೋ ಥರ, ಅಂದರೆ ಎಲ್ಲರೂ ಅದನ್ನ ಆಫರ್ ಮಾಡೋ ಥರ ಇರಲ್ಲಲ್ವಾ. ನಂದು ನೋಡಿದ್ರೆ ಹೌದು ಇಷ್ಟು ಈಸಿಯಾಗಿ ನಾವು ಮಾಡ್ಕೊಬೋದು ಅಂತ ಅವ್ರಿಗೂ ಒಂದು ಪ್ಲ್ಯಾನ್ ಬರಬೇಕು. ಏನೂ ಇಲ್ಲ ಅಲ್ವಾ, ಸಿಂಪಲ್ಲಾಗಿ ಮಾಡಿದ್ದಾರೆ ಅಂತ ಅನಿಸ್ಬೇಕು. ಆ ಥರ ಯೋಚನೆ ಮಾಡ್ತೀನಿ ನಾನು ಪ್ರತಿ ಸತಿ ಮಾಡ್ಬೇಕಂದ್ರೂ. ಇದು ನೋಡಿದವ್ರೊಬ್ರು ಇಷ್ಟು ಸುಲಭನ, ಇದೆಲ್ಲ ಮನೇಲಿ ಐತೆ, ಇದೇ ಥರ ನಾವು ಮಾಡ್ಬೋದು ನಮ್ಮ ಪಾಪುಗೆ ಅಂತ ಅವರು ಒಂದು ಅವ್ರ ಆಸೆನ ಮಾಡ್ಬೋದು. ಈಗ ತುಂಬಾ ಕಾಸ್ಟ್ಲಿ ಥರ ಎಲ್ಲ ಮಾಡೋಕ್ಕೆ ಬಟ್ ಅದನ್ನ ನೋಡಿದವ್ರಿಗೆ ನಮ್ಮ ಕೈಲಿ ಆಗಲ್ಲ ಬಿಡು ಅಂತ ಅನ್ಕೊಂತಾರೆ. ಆ ಥರ ನನ್ನ ಯೋಚನೆ ಅಷ್ಟೇ. ಆ ಥರ ಪ್ರತಿಯೊಂದೂ ಸುಲಭನಾಗಿ ಮನೇಲೇ ಇರೋ ಹೆಣ್ಮಕ್ಳಿಗೆ ಸ್ವಲ್ಪ ಆಚೆ ಎಲ್ಲ ಹೋಗಿ ತಗೊಂಡ್ ಬಂದು ಮಾಡೋದು ಅಂದರೆ ಸ್ವಲ್ಪ ಕಷ್ಟನೇ. ಅದು ತಗೊಂಡ್ ಬರೋ ಅಷ್ಟರಲ್ಲೇ ಅದು ಇವತ್ತು ಹೋಗೋಣ ನಾಳೆ ಹೋಗೋಣ ಅನ್ನೋದ್ರಲ್ಲೇ ಹಂಗೆ ಟೈಮ್ ಕಳೆದೋಗುತ್ತೆ. ಹಂಗಾಗಿ ನಾನು ಮನೇಲಿ ಏನಿರುತ್ತೋ ಅದನ್ನ ಯೂಸ್ ಮಾಡಿಕೊಂಡು ಮಾಡೋ ಥರ ಪ್ಲ್ಯಾನ್ ಮಾಡ್ಕೊತೀನಿ. ಹಂಗಾಗಿ ಈ ಸತಿ ತರಕಾರಿದು ಸಿಕ್ತು, ಈ ಥರ ಮಾಡಿದೆ, ಒಂದು ರೆಡಿ ಮಾಡಿದೆ. ಟೊಮೊಟೊದಲ್ಲಿ 8 ಅಂತ ನಂಬರ್ ಬರೆದ್ಬಿಟ್ಟು ಇನ್ನು ಮಿಕ್ಕಿದ ತರಕಾರಿ ಎಲ್ಲ ಜೋಡಿಸಿ ಅದು ಕ್ಯಾರೆಟು ಮತ್ತು ಇದರಲ್ಲೊಂದು ಇದನ್ನು ಮಾಡಿದೆ, ಅದು ಎಲೆ ಇರೋ ಥರ ತಂದಿದ್ದಕ್ಕೆ. ಹೇಗಿದೆ, ನಿಮ್ಗೆ ಏನು ಅನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಮ್ಮ ಇವರು ರೆಡಿ. ಯಾರು ಇವರು? ತರಕಾರಿ ಮಾಡೋರು, ರೈತರು ಮೊಮ್ಮಗ. ರೆಡಿ. ಅದು ಗೊತ್ತಾಗ್ಬಿಟ್ರೆ ಕಿತ್ಬಿಡ್ತಾನೆ, ಕಾಣ್ದಂಗೆ ಇಡಬೇಕು. ಅಲ್ಲಿ ಚಿನಿ ಹಾಯ್ ಹೇಳು, ಹಾಯ್ ಮಾಡು, ನೀನು ಹಾಯ್ ಮಾಡು. ಇಲ್ಲಿ ಚಿನಿ, ಇಲ್ಲಿ ಫೋನಲ್ಲಿ ಹಾಯ್ ಮಾಡು. ಫೋನ್ ಹಾಯ್ ಹೇಳು, ಹಾಯ್. ನೀನು ಹೇಳು, ಅಲ್ಲಿ ಫೋನಲ್ಲಿ ಹಾಯ್ ಹೇಳು, ಅವ್ರು ನೋಡ್ತಾರೆ. ನೋಡಲ್ವಾ, ಮಾಡಲ್ವಾ? ಸರಿ, ಅಲ್ಲಿ ಕುತ್ಕತಿ, ಅಲ್ಲಿ ಕುತ್ಕತಿ, ಏನು ಎಳಿಬಾರ್ದು, ಸೈಲೆಂಟಾಗಿ ಕುತ್ಕತಿ. ಕುತ್ಕೊಳ್ಳಲ್ಲ, ಅದೇನು ಮಾಡುತ್ತೋ, ಒಂದು ಫೋಟೋ ತೆಗಿಯೋರ್ಗಾದ್ರೂ ಕುತ್ಕೊಬಿಟ್ರೆ ಸಾಕಾಗ್ಬಿಟ್ಟೈತೆ. ರೆಡಿ ಮಾಡಿದ್ಕೂ ವೇಸ್ಟ್ ಆಗ್ದಂಗೆ ಒಂದೇ ಒಂದು ಫೋಟೋ ತೆಗಿಯೋರ್ಗೆ. ಕುಚ್ಚಿಮ್ಮ ಡಿ ಮಾಡು ನನಗೆ, ಡಿ ಮಾಡು. ಜ್ವರ ಗೊತ್ತಿದ್ದಾನೆ. ಡಿ ಚಿನಿ ಡಿ ಮಾಡಮ್ಮ, ಡಿ ಮಾಡು ಚಿನಿ, ಇಲ್ಲಿ ಚಿನ್ನ, ಡಿ ಸಾಕು, ನಿನ್ನ ಮುದ್ದು ಸಾಕು ನನಗೆ. ಇದು ಕಿತ್ತಾಕ್ಬೇಡ. ಗೊತ್ತಾಯ್ತು. ಇಲ್ಲ, ಅಲ್ಲಿ ಏನೂ ಇಲ್ಲ, ಕಿತ್ತಾಕ್ಬೇಡ. ಚೆನ್ನಾಗಿದೆಯಾ, ಸೂಪರಾಗಿದೆಯಾ? ಆಯ್ತು. ಇಲ್ಲಿ ಯಾವ್ದು ಮಾಡ್ತೀರಾ? ಇದೆಷ್ಟು ಸರ್? ಇದು ಎಷ್ಟು? ಕೊಡಿ, ನಮಗೊಂದು ಅರ್ಧ kg ಕೊಡಿ ಸರ್. ಇದೊಂದು kg ಕೊಡಿ, ಇದೊಂದು 10 ಕೊಡಿ. ಬೇಡ ಬಂಗಾರಿ, ಬೇಡ ಕಡೆ. ಇಲ್ಲಿ ಇದು ಕೊಡಿ ನಮಗೆ, ಅದು ಇದು ಕೊಡಿ. ಈ ಮಲಗಿರೋ ಮಗು ಆ ಥರ ಟೈಮಲ್ಲಿ ತೆಗೆದ್ಬಿಡ್ಬೋದು. ಈಗ ಎದ್ದು ಉಳ್ಕೊಳ್ಳೋ ಟೈಮ್, ಕುತ್ಕೊಳ್ಳೋ ಟೈಮಲ್ಲಿ ತೆಗೆಯೋದು ತುಂಬ ಕಷ್ಟ. ಒಂದು ನಿಮಿಷನೂ ಇರಲ್ಲ, ಅದನ್ನೆಲ್ಲ ಹಾಳು ಮಾಡಿಬಿಡ್ತಾರೆ. ಬಟ್ ಇವನಿಗೇನೋ ಒಂದು ನಿಮಿಷ ಅದನ್ನು ಕೊಟ್ಬಿಟ್ಟು ಕುಂಡಿಸಿ ತಕ್ಕೊಂಬಿಟ್ಟೆ ಆರಾಮಾಗಿ. ಲಾಸ್ಟ್ ಟೈಮಲ್ಲೆಲ್ಲ ಸ್ವಲ್ಪ ಉಳ್ಕೊಂಬಿಡ್ತಿದ್ದ, ಇವಾಗ ಸತಿ ಕುಂಡಿಸಿರೋದ್ರಿಂದ ಸ್ವಲ್ಪ ಕೂತಿದ್ದಾನೆ. ಮಲಗಿಸ್ಬಿಟ್ಟು ತೆಗೆಯೋಕೆ ಹೋದ್ರೆ ಅದು ಒಂದು ನಿಮಿಷನೂ ಇರಲ್ಲ. ಚಿನ್ನಮ್ಮ, ಬಂಗಾರಮ್ಮ, ಎಷ್ಟು ಸರ್ kg ತರಕಾರಿ? ಎಷ್ಟು ಸರ್ kg? ಟೊಮೆಟೊ ಎಷ್ಟು ಸರ್ kg ನಿಮ್ಮ ಹತ್ರ? ಅದು ಕೊಡಿ ಸರ್. ಅಡ್ಲಕಾಯಿ ಕೊಡಿ ಸರ್. ಹಲೋ ಸರ್, ಇಲ್ಲಿ ಎಷ್ಟು kg? ಆಮ್ಲ ಕೊಡಿ ನನಗೆ. ಇಲ್ಲಿ ಚಿನ್ನಮ್ಮ, ಆಮ್ಲ ಕೊಡಿ ಸರ್.
ಏನು ಸರ್ ನೀವು ಸರಿಯಾಗಿ ವ್ಯಾಪಾರನೇ ಮಾಡಲ್ಲ ಅಂತೀರಾ. ನಿಂಬೆಹಣ್ಣು ಕೊಡಿ ಸರ್, ನಿಂಬೆಹಣ್ಣು ಕೊಡಿ. ಪಾಪಗೆ ಮೀಸೆ ಬರೆಯೋಣ ಅಂತ ಅಂದ್ಕೊಂಡೆ, ಬಟ್ ಅದು ಕೆಮಿಕಲ್ ಎಲ್ಲ ಇರುತ್ತೆ, ಅವ್ನ ಸ್ಕಿನ್ ಏನು ಅಲರ್ಜಿ ಆಗುತ್ತೋ ಅಂತ ಅಂದ್ಕೊಂಡು ಕಪ್ಪಲ್ಲೆಲ್ಲ ಆದರೆ ತಿಕ್ಕೊಬಿಡ್ತಾನೆ. ಸರಿ ಅಂತ ಅದನ್ನು ಹಂಗೆ ಸ್ಟಾಪ್ ಮಾಡಿ ಹಂಗೆ ಸುಮ್ಮನೆ ಸಿಂಪಲ್ಲಾಗೆ ರೆಡಿ ಮಾಡಿದ್ದು. ಇನ್ನು ಸಂಜೆ ಮಳೆ ಫುಲ್ಲು ಬರ್ತಾಯಿತ್ತು, ಅದರ ಜೊತೆಗೆ ಚಿಕನ್ ತೊಗೊಂಡು ಬಂದಿದ್ರು. ಸರಿ ಆಯಿತು, ಸ್ವಲ್ಪ ಕಬಾಬ್ ಮಾಡಿ ಏನಾದರೂ ರಸಮ್ ಅಥವಾ ತಿಳಿ ಸಾರು ಥರ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಕಬಾಬಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ 2. ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್. ಆ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಒಂದು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ. ಇನ್ನು ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ನಿಂಬೆಹಣ್ಣು ಹಾಕಿದ್ರೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಮೊಸರು ಕೂಡ ಹಾಕ್ತಾ ಇದ್ದೀನಿ. ಅರ್ಧ ನಿಂಬೆಹಣ್ಣು ಅಲ್ವಾ, ಅದಕ್ಕೆ ಒಂದು 2 ಸ್ಪೂನಷ್ಟು ಮೊಸರು ಕೂಡ ಹಾಕ್ಬಿಟ್ಟು ಕಸ್ತೂರಿ ಮೇಥಿ ಹಾಕ್ತಾ ಇದ್ದೀನಿ. ಇನ್ನು ಒಂದು 2-3 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. ಅದು ತುಂಬ ಚೆನ್ನಾಗಿ ಬೈಂಡಿಂಗ್ ಬರುತ್ತೆ. ಕಬಾಬ್ ಪೌಡ್ರು ಆಚೆಯಿಂದ ತಂದಿದ್ದೇನೆ, ಬಟ್ ಒಬ್ಬರು ಮಾಡ್ತಾರೆ, ಅವ್ರ ಹತ್ರ ತೊಗೊಂಡು ಬಂದಿದ್ದು KG ಲೆಕ್ಕದಲ್ಲಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು 1 ಮೊಟ್ಟೆ ಹಾಕ್ತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಆಗುತ್ತೆ. ಅದಾದಮೇಲೆ ಚಿಕನ್ನ ಅರಿಶಿನ ಹಾಕ್ಬಿಟ್ಟು ತೊಳೆದಿಟ್ಟಿರೋದನ್ನ ಇದಕ್ಕೆ ಹಾಕ್ಕೊಳ್ಳೋದು. ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು, ಗಂಟು ಬರಬಾರ್ದು ಅದು ಪೌಡ್ರು ಎಲ್ಲ. ಹಂಗಾಗಿ ಇದು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬಂದ್ಬಿಡುತ್ತೆ. ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು. ನಾನು ಇದೇ ಥರ, ಇದು ಪೌಡ್ರು ಮಾತ್ರ ಮನೇಲಿ ಮಾಡಿರೋದಲ್ಲ, ಒಬ್ಬರು ಮಾಡ್ತಾರೆ, ಅವರು ಮಾರ್ತಾರೆ, ಕಬಾಬು ಕೂಡ ಮಾಡಿ ಮಾರೋ ಥರ. ಅವ್ರ ಹತ್ರ KG ಲೆಕ್ಕದಲ್ಲಿ ತೊಗೊಂಡು ಬಂದಿರೋ ಪೌಡ್ರು. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಮಾತ್ರ. ನೆಕ್ಸ್ಟ್ ಟೈಮ್ ಏನಾದರೂ ಹೋದ್ರೆ ತೊಗೊಂಡು ಬಂದರೆ ಅಲ್ಲಿ ನಾನು ತೊಗೊಂಡು ಬರ್ತೀನಿ. ಈ ಥರ ಮ್ಯಾರಿನೇಟ್ ಮಾಡಿ ಒಂದು 1/2 ಅವರ್ ಇಟ್ಬಿಟ್ಟೆ. ಅದಾದಮೇಲೆ ಕಬಾಬ್ ಮಾಡಿದೆ. ತುಂಬ ಟೇಸ್ಟ್ ಚೆನ್ನಾಗಿ ಬಂದಿತ್ತು. ನಮ್ಮ ಮನುಷ್ಯಂಗೆ ಸಖತ್ತು ಇಷ್ಟ ಕಬಾಬು, ಅದಕ್ಕೋಸ್ಕರ ಅವನಿಗೋಸ್ಕರನೇ ಮಾಡೋದು. ಪೌಡ್ರಲ್ಲೇ ಉಪ್ಪು ಇರುತ್ತೆ, ಸ್ವಲ್ಪ ನೋಡ್ಕೊಂಡು ಹಾಕ್ಕೊಬೇಕು. ಒಂದು ಸ್ವಲ್ಪ ಹಾಕಿದ್ದೆ ಅಷ್ಟೇ. ಉಪ್ಪು ಖಾರ ಎಲ್ಲ ಚೆನ್ನಾಗಿತ್ತು, ಮಳೆಗೂ ಅದಕ್ಕೂ ಸಖತ್ತಾಗಿತ್ತು. ಇನ್ನು ನಮ್ಮ ಮನೆಯವರು ಬರಬೇಕಾದ್ರೆ ರೋಡಲ್ಲಿ ಒಂದು ಮಿಂಚುಳ ನೋಡಿದ್ರಂತೆ, ಅದನ್ನು ಒಂದು ಬೆಂಕಿ ಪಟ್ಟಣದಲ್ಲಿ ಹಾಕೊಂಡು ನಮ್ಮ ಕಾಲದ ಥರ ಹಿಡ್ಕೊಂಡು ಬಂದಿದ್ದಾರೆ. ಅವ್ನ ಮಗಂಗೆ ತೋರಿಸಿದ್ರೆ ಅವ್ನು ಫುಲ್ ಖುಷಿಯಾಗಿಬಿಡ್ತಾನೆ, ಎಕ್ಸೈಟ್ ಆಗಿಬಿಡ್ತಾನೆ ಅಂತ. ಆದರೆ ಅವನಿಗೆ ಖುಷಿ ಆಗಲಿಲ್ಲ. ನಾನು ನೋಡ್ಬಿಟ್ಟು ಹೌದಾ ಮಿಂಚುಳನ ಅಂತೀನಿ. ಅವನು ಇದೇನಪ್ಪ ಲೈಟ್ ಬರ್ತಲ್ಲ ನಂಗೆ ಗೊತ್ತು ಬಿಡು, ಇದು ನಾನು ನೋಡಿದ್ದೀನಿ ಅಂತ ಸುಮ್ಮನೆ ಆಗ್ಬಿಟ್ಟ. ನಾನು ಸರಿ ಆಯಿತು ಅದನ್ನು ಬಿಟ್ಬಿಡಿ, ಹೋಗ್ಲಿ ಆಚೆ ಹಾರ್ಕೊಂಡು ಹೋಗ್ಲಿ. ನಾನೇನೋ ಇವ್ನು ನೋಡಿ ಎಷ್ಟೊಂದು ಖುಷಿ ಪಟ್ಬಿಡ್ತಾನೆ ನನ್ನ ಮಗ ಅಂತ ಇಟ್ಕೊಂಡು ಬಂದರೆ, ಇವನೇನು ಹಿಂಗಿದ್ದಾನೆ ಅಂತ ಅಂದರು. ಸರಿ ಅದು ಆರೋಗ್ಲಿ ಅಂತ ಕಾಂಪೌಂಡ್ ಮೇಲೆ ಬಿಟ್ವಿ. ಹಾಗೆ ನಾನೊಂದು ಕ್ಲಿಪ್ ತೊಗೊಂಡೆ. ಇವತ್ತಿನ ಬ್ಲಾಗ್ ಇಷ್ಟೇ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಬ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.